ದಿವಸ ನಮ್ಗೆ ಬಹಳ ಮಹತ್ವದ ದಿವಸ. ಯಾಕಂದರೆ ನಾರಾಯಣ್ ಹೆಲ್ತ್ ಒಂದು ದೊಡ್ಡ ಆರ್ಗನೈಜೇಷನ್. ನಾವೆಲ್ಲರೂ ದೇವಿ ಶೆಟ್ಟಿ ಸರ್ ಬಗ್ಗೆ ಕೇಳಿರ್ಬೋದು. ನಮ್ಮ ಇಂಡಿಯಾ ಒಳಗೆ ಎಲ್ಲಕ್ಕಿಂತ ಬೆಸ್ಟ್ ಹಾರ್ಟ್ ಸರ್ಜನ್ ಅವರು ಎಷ್ಟೋ ಬಡ ಮಕ್ಕಳಿಗೆ, ಬಡ ರೋಗಿಗಳಿಗೆ ಉಚಿತವಾಗಿ ಹೃದಯ ಸಂಬಂಧಿತ ಆಪ್ರೇಷನ್ಗಳನ್ನು ಮಾಡ್ಕೊಂಡು ಇಡೀ ವಿಶ್ವಕ್ಕೆ ಅವರು ಒಂದು ಮಾದರಿ ಆಗಿದ್ದಾರೆ. ಕಳೆದ ವರ್ಷ ನಾವು ನಾರಾಯಣ್ ಹೆಲ್ತ್ ಅವ್ರ ಜೊತೆಗೆ CSR ಪ್ರಪೋಸಲನ್ನು ಮಾತುಕತೆ ನಡೆಸಿದಾಗ ನಮ್ಗೆ ಬೇರೆ ಬೇರೆ ಸ್ಥಳದಲ್ಲಿ ಅವಶ್ಯಕತೆ ಇತ್ತು. ಆವಾಗ ನಾವು ಬೆಳಗಾವಿನಲ್ಲಿ ನಮ್ಮ ಹೊಸ ಸ್ಕೂಲ್ನಲ್ಲಿ ಒಂದು 9 ಕ್ಲಾಸ್ನಲ್ಲಿ ಸ್ಮಾರ್ಟ್ ಬೋರ್ಡ್ಗಳನ್ನು ಇನ್ಸ್ಟಾಲೇಷನ್ ಮಾಡುವಂಥ ಒಂದು ಪ್ರಪೋಸಲನ್ನು ನಾವು ಕಂಪ್ನಿಗೆ, ನಾರಾಯಣ್ ಹೆಲ್ತ್ ಕಂಪ್ನಿಗೆ ಕೊಟ್ಟಿದ್ದು. ಅದನ್ನು ಎಕ್ಸೆಪ್ಟ್ ಮಾಡಿ ಆ ಒಂದು ಕ್ಲಾಸ್ ರೂಮ್ಗೆ ಹೊಸ ಇಂಟ್ರಾಕ್ಟಿವ್ ಬೋರ್ಡ್ಸನ್ನು ಇನ್ಸ್ಟಾಲ್ ಮಾಡಿದರು. ಆಮೇಲೆ ಇವತ್ತು ಅದರದ್ದು ಇನಾಗ್ರೇಷನ್ ಕಾರ್ಯಕ್ರಮ ಮಾಡಲಿಕ್ಕೆ ಖುದ್ದಾಗಿ ಬೆಂಗಳೂರಿನಿಂದ ಮುತ್ತುರಾಜ್ ಸರ್ ಅವರು ಇಲ್ಲಿ ಬಂದಿದ್ದಾರೆ. ಸೊ ಅವರಿಗೆ ನಮ್ಮ ಮಹೇಶ್ ಫೌಂಡೇಶನ್ ಸಂಸ್ಥೆ ವತಿಯಿಂದ ನಾನು ಧನ್ಯವಾದ ಹೇಳ್ತೀನಿ. ಬೇರೆ ಬೇರೆ ಕಂಪ್ನಿಗಳು ಬೇರೆ ಬೇರೆ ಕಾರ್ಯಕ್ರಮ ಮುಖಾಂತರ ಈ ಮಹೇಶ್ ಫೌಂಡೇಶನ್ಗೆ ಬೇಕಾಗಿರುವಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಇವತ್ತು ಅದೇ ಒಂದು ಲಿಸ್ಟ್ನಲ್ಲಿ ನಾರಾಯಣ್ ಹೆಲ್ತ್ ಕಂಪ್ನಿನೂ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಬರುವಂಥ ದಿವಸನಾಗ ನಾವು ಆಶೆ ಮಾಡ್ತೇವೆ ಇದೇ ಥರದ ಕಾರ್ಯಕ್ರಮಗಳು ಮುಂದೆ ನಡೀತಾ ಇರಿ. ಮಹೇಶ್ ಫೌಂಡೇಶನ್ ಮತ್ತು ನಾರಾಯಣ್ ಹೆಲ್ತ್ ಜೊತೆಗೂಡಿ ನಾವು ಸಮಾಜಕ್ಕೆ ಅವಶ್ಯಕತೆ ಇರುವಂಥ ಮಕ್ಕಳು, ಜನರು, ಅವ್ರಿಗೆ ಸಹಾಯ ಮಾಡುವಂಥ ಕೆಲಸ ನಾವು ಮಾಡೋಣ ಅಂಥೇಳಿ ಈ ಮುಖಾಂತರ ಹೇಳ್ತೀನಿ. ಮತ್ತೊಮ್ಮೆ ನಾನು ಪೂರ್ತಿ CSR ಕಮಿಟಿ ಟೀಮ್ ಆಗಲಿ, ಮ್ಯಾನೇಜ್ಮೆಂಟ್ ಆಫ್ ಬೋರ್ಡ್ ಮ್ಯಾನೇಜ್ಮೆಂಟು, ನಾರಾಯಣ್ ಹೆಲ್ತ್ ಆರ್ಗನೈಜೇಷನ್ದು ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮಹೇಶ್ ಫೌಂಡೇಶನ್ನ ಫೌಂಡರ್ ಆದಂಥ ಮಹೇಶ್ ಜಾಧವ್ ಸರ್, ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ವಿದ್ಯಾರ್ಥಿನಿಯರು. ಸೊ ನಾರಾಯಣ ಹೆಲ್ತ್ ನಿಮ್ಗೆಲ್ಲರಿಗೂ ಗೊತ್ತಿದೆ. ನಾರಾಯಣ ಹೃದಯಾಲಯ ಲಿಮಿಟೆಡ್, ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು ಫೌಂಡರ್. ಸೊ ಇವನ್ ಪ್ರೆಸೆಂಟ್ ನಾವು ಸ್ಟಾರ್ಟೆಡ್ ಇವನ್ 2007 ಸಮಥಿಂಗ್ ಈ ಪ್ರೋಗ್ರಾಮ್ CSR ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದಂಥದ್ದು. ಸೊ ನಾರಾಯಣ ಹೃದಯಾಲಯ ಅನ್ನುವಂಥ ಸಂಸ್ಥೆ ಸ್ಟಾರ್ಟ್ ಆಗಿದ್ದು 2000ರಲ್ಲಿ ಕೋಲ್ಕತ್ತಾದಲ್ಲಿ. ಆನಂತರ ಮುಂದಿನ ದಿನಗಳಲ್ಲಿ ಬ್ಯಾಂಗ್ಳೂರಲ್ಲಿ. ಈಗ ನಾವು ಇಂಡಿಯಾದಲ್ಲಿ 27 ಹಾಸ್ಪಿಟಲ್ ಇದೆ ನಮ್ಮದು. ಸೊ ಇವನ್ ಜಮ್ಮು ಕಾಶ್ಮೀರದಿಂದ ಹಿಡಿದು ಕರ್ನಾಟಕದ ಕೆಲವೊಂದು ರಾಜ್ಯ ಇದರಲ್ಲಿರುವಂಥದ್ದು. ವೆಸ್ಟ್ ಬೆಂಗಾಲಲ್ಲಿ 4 ಹಾಸ್ಪಿಟ್ಲ್ಗಳಿದೆ, ಅಹಮದಾಬಾದಲ್ಲಿದೆ, ಗುಜರಾತ್ನಲ್ಲಿ, ಅದೇ ರೀತಿ ರಾಜಸ್ಥಾನದಲ್ಲಿದೆ, ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲಿರುವಂಥದ್ದು. ಸೊ ಛತ್ತೀಸ್ಗಢನಲ್ಲಿ ರಾಯ್ಪುರ್ನಲ್ಲಿದೆ. ಸೊ ಜಾರ್ಖಂಡ್ನಲ್ಲಿರುವಂಥದ್ದು. ಸೊ ಅದೇ ರೀತಿ ಕರ್ನಾಟಕದಲ್ಲಿ ಬ್ಯಾಂಗ್ಳೂರು. ಸೊ ನಿಮಗೆ ಧಾರವಾಡ ನಿಯರ್ ಇದೆ. ಧಾರವಾಡಲ್ಲಿ SDM ಇದೆ ಹಾಸ್ಪಿಟಲ್, ಅದರಲ್ಲಿ ಇನ್ಬಿಲ್ಟ್ ನಾರಾಯಣ ಕಾರ್ಡಿಯಾಕ್ ಹಾಸ್ಪಿಟಲ್ ಇರುವಂಥದ್ದು. ದಾವಣಗೆರೆ ಇವರು ಸ್ಯಾಮ್ನೂರ್ ಶಿವಶಂಕರಪ್ಪನವರ ಹಾಸ್ಪಿಟ್ಲ್ ಇದೆ, ಅದರಲ್ಲಿ ಇನ್ಬಿಲ್ಟ್ ನಮ್ಮದು 4 ಯೂನಿಟ್ ಇದೆ. ಒಂದು ಕಾರ್ಡಿಯಾಕು ಮತ್ತು ಅದರ್ 3 ಇಂಪ್ಲಿಮೆಂಟ್ ಇರುವಂಥದ್ದು. ಸೊ ಈಗ ರೀಸೆಂಟಾಗಿ ಇಂಗ್ಲೆಂಡ್ನಲ್ಲಿ ಒಂದು 6 ಹಾಸ್ಪಿಟ್ಲಲ್ಲಿ ಮಾಡಿರುವಂಥದ್ದು, ಮತ್ತು ಕೇಮನ್ ಐಲ್ಯಾಂಡಲ್ಲಿ ಒಂದು ಹಾಸ್ಪಿಟ್ಲ್ ಇದೆ. ಸೊ ಇದು ನಮ್ಮ ಹಾಸ್ಪಿಟಲ್ಸ್. ಈ ವರ್ಷ ಆಲ್ಮೋಸ್ಟ್ ನಾರಾಯಣ ಹೃದಯಾಲಯದಿಂದ ಸುಮಾರು 875 ವಿದ್ಯಾರ್ಥಿಗಳಿಗೆ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಪೋರ್ಟ್ ಮಾಡಿದ್ದೀವಿ. ಸೊ ಅಕ್ರಾಸ್ ಇಂಡಿಯಾ, ಇವನ್ ಜಮ್ಮುವಿಂದ ಹಿಡಿದು ಇವನ್ ತಮಿಳ್ನಾಡುವರೆಗೂ. ಸೊ ಅದೇ ರೀತಿ 754 ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಸಪೋರ್ಟ್ ಮಾಡಿರುವಂಥದ್ದು. ಇದು ಎಜುಕೇಷನ್ ಸಂಬಂಧಪಟ್ಟ ಹಾಗೆ. ಅದೇ ರೀತಿ ಗೌರ್ಮೆಂಟ್ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಿ ಕುಡಿಯುವ ನೀರು ಪ್ರಾಬ್ಲಮ್ಸ್ ಇದೆ ಮತ್ತು ಟಾಯ್ಲೆಟ್ ರೂಮ್ಸ್ಗಳು ಪ್ರಾಬ್ಲಮ್ಸ್ ಇರುವಂಥದ್ದು, ಅಂತಹ ಪ್ರದೇಶಗಳಲ್ಲಿ ಹೋಗಿ ಸೊ ಸುಮಾರು 73 ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್, ಇವನ್ ಕುಪ್ವಾರ, ಜಮ್ಮುವಿಂದ ಹಿಡಿದು ಸೊ ತಮಿಳ್ನಾಡು ತಿರುನಲ್ವೇಲಿ ಗಂಟನೂ ನಾವು ಬೇರೆ ಬೇರೆ ಇದರಲ್ಲಿ ಲೊಕೇಶನ್ಸ್ಗಳಲ್ಲಿ NGO ಮೂಲಕ ಇದನ್ನು ಮಾಡುತ್ತಿರುವಂಥದ್ದು. ಸೊ ಮಹೇಶ್ ಫೌಂಡೇಶನ್ ಬಂದ ಹಾಗೆ ಅಂತ ಅಂದರೆ ಸರ್ ಆಲ್ಮೋಸ್ಟ್ ನಮಗೆ ಸರ್ ಪರಿಚಯ ಆಗಿದ್ದು ಅಕ್ಟೋಬರ್ ನವಂಬರ್ ಮಂತಲ್ಲಿ. ಸೊ ಇವನ್ ಫಸ್ಟ್ ಬೇಸಿಕಲಿ ಸರ್ ಇದನ್ನು ರಿಕ್ವೆಸ್ಟ್ ಕಳಿಸಿದ್ದಂಥ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಈ ಥರ ರೂಮ್ಸ್ಗಳ ಅವಶ್ಯಕತೆ ಇದೆ, ಮಕ್ಕಳುಗಳಿಗೆ ಅಂತ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಲಾಸ್ಟ್ ಮಂತ್ ನಾವು ಅದೇ ಡಿಜಿಟಲ್ ಸ್ಮಾರ್ಟ್ ಬೋರ್ಡ್ಗೆ ಸಪೋರ್ಟ್ ಮಾಡಿರುವಂಥದ್ದು. ಈ ವರ್ಷ ಮುಂದಿನ ದಿನಗಳಲ್ಲಿ ನೋಡೋಣ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ದು. ಯಾಕಂದರೆ ಬಂದು ನೋಡಿರುವಂಥದ್ದು ಇದೆ ರಿಯಲಿ ನೀಡಿ ಇರುವಂಥದ್ದು. ಸೊ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಸೊ 4 ಜನಕ್ಕೆ ಸೊಸೈಟಿಗೆ ಹೆಲ್ಪ್ ಮಾಡುವಂಥದ್ದು, ಮಕ್ಕಳಿಗೆ ರಿಯಲಿ ಅದು ಎಸ್ಪೆಷಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಯಾರಿಗೆ ನೀಡಿ ಇದೆಯೋ ಆ ನೀಡಿ ಅಂತ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಈಸ್ ಎ ಗುಡ್ ಕಂಡೀಷನ್ ಇದು. ಸೊ ಈ ಸಂಸ್ಥೆ ತುಂಬ ಚೆನ್ನಾಗಿ ಬೆಳೆಯಲಿ. ಸೊ ಥ್ಯಾಂಕ್ ಯು ವೆರಿ ಮಚ್.